ಹಲೋ ಮೈ ಫ್ಯೂಚರ್ ಡಾಕ್ಟರ್ಸ್. ನಿಮ್ಮ ರಿನೀಟ್ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಇನ್ನೊಂದು ಸ್ವಲ್ಪ ಬೂಸ್ಟ್ ಮಾಡಲಿಕ್ಕೆ ಬಾಟ್ನಿಯಲ್ಲಿ ಯಾವುದೆಲ್ಲ ಕ್ವೆಶನ್ಸ್ ಎವ್ರಿ ಇಯರ್ ರಿಪೀಟ್ ಆಗುತ್ತೆ, ಕಂಪಲ್ಸರಿ ರಿಪೀಟ್ ಆಗುವಂತ ಕಾನ್ಸೆಪ್ಟ್ಸ್ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆಗಿತ್ತು ಮುಂಚೆ, ಹೌದಾ? ಸೊ ಈಗ ಕ್ವೆಶನ್ಸ್ನು ಕೂಡ ಯಾವ ರೀತಿ ಯಾವಾಗಲೂ ರಿಪೀಟ್ ಆಗ್ತಾ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮಿ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮಿ ಅಕ್ಕ. ಮಕ್ಳೇ, ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಒಂದು ಅರೌಂಡ್ 15 to 20 ಕ್ವೆಶನ್ಸ್ ಫಿಕ್ಸ್, ನೀವು ಅದನ್ನ ಓದ್ಲೇಬೇಕು ಅನ್ನುವಂಥ ಕಾನ್ಸೆಪ್ಟ್ಸ್ ಇದೆ. ಅದರಿಂದ ಕ್ವೆಶನ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಅದು ಯಾವ್ದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಾದ್ಮೇಲೆ ಒಂದು ನಾನು ನಿಮಗೆ ಕ್ವೆಶನ್ ತೋರಿಸ್ತಾ ಸಾಲ್ವ್ ಮಾಡ್ತಾ ಬರ್ತೀನಿ. ಸೊ ಕೊನೆ ತನಕನೂ ನೋಡಿ, ಯಾವ್ದು ಕ್ವೆಶನ್ ಕೂಡ ಮಿಸ್ ಮಾಡಬೇಡಿ. ಮಿಸ್ ಮಾಡ್ಕೊಂಡ್ರೆ ಮಾರ್ಕ್ಸ್ ಕಳ್ಕೊಂಡ್ರಿ ಅಂತ ಅರ್ಥ. ಓಕೆ, ಸೊ ಲೆಟ್ಸ್ ಬಿಗಿನ್. ಸಿ, ಫಸ್ಟ್ ಕ್ವೆಶನ್ ಇಲ್ಲಿ ನೋಡಿ, ಈ ರೀತಿ ನಿಮಗೆ ಎಕ್ಸ್ಪೆಕ್ಟ್ ಮಾಡುವಂತ ಚಾನ್ಸಸ್ ಇದೆ. ಯಾವ ರೀತಿ? ಸಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಗಾಲ್ಗಿ ಅಪರೇಟಸ್ ಅಂತ ಅಂದ್ರೆ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಅಲ್ಲಿ ಇರುವಂತದ್ದು ಎಂಡೋ ಮೆಂಬ್ರೇನ್ ಸಿಸ್ಟಮ್. ಮಕ್ಕಳೇ, ನೀವು ಇಲ್ಲಿ ಓದ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಏನಂತ ಹೇಳಿ. ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರುವಂತ ಎಲ್ಲಾ ಆರ್ಗನಲ್ಸ್, ಜಸ್ಟ್ ಅ ಸೆಕೆಂಡ್, ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಬರುವಂತ ಎಲ್ಲಾ ಆರ್ಗನಲ್ಸ್ನು ಕೂಡ ಇಂಪಾರ್ಟೆಂಟ್. ಯಾವ್ದಾವ್ದು ಬರುತ್ತೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಓಕೆನಾ, ಗಾಲ್ಗಿ ಬರುತ್ತೆ, ಓಕೆ, ದೆನ್ ವ್ಯಾಕ್ಯೂಲ್ ಬರುತ್ತೆ, ಓಕೆ, ದೆನ್ ಲೈಸೋಸೋಮ್ ಬರುತ್ತೆ. ಸೊ ಇದಿಷ್ಟೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಬರುವಂತ ಎಲ್ಲಾ ಫಂಕ್ಷನ್ಸ್ ಕೂಡ ನೋಡ್ಕೊಂತೀರಾ. ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಗಾಲ್ಗಿ ಅಪರೇಟಸ್ ಇಂದು ಫಂಕ್ಷನ್ ಬಗ್ಗೆ ಕ್ವೆಶನ್ ನ ಕೇಳಿದ್ದಾರೆ. ಸೊ ಇಟ್ ಈಸ್ ದ ಇಂಪಾರ್ಟೆಂಟ್ ಸೈಟ್ ಫಾರ್ ದ ಫಾರ್ಮೇಶನ್ ಆಫ್ ಗ್ಲೈಕೋಪ್ರೋಟೀನ್ ಮತ್ತೆ ಗ್ಲೈಕೋಲಿಪಿಡ್ಸ್ ಅಂತ. ಹೌದು. ಸೊ ಗಾಲ್ಗಿ ಅಪರೇಟಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಇದರಿಂದ ಬಂದಿರೋದು ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ, ವೆಸಿಕಲ್ಸ್ ಇಂದ ಏನೇನು ಬಂದಿರುತ್ತಲ್ಲ ಪಾರ್ಟಿಕಲ್ಸ್, ಪ್ರೋಟೀನ್ ಪಾರ್ಟಿಕಲ್ಸ್, ಲಿಪಿಡ್ ಪಾರ್ಟಿಕಲ್ಸ್, ಅದನ್ನ ತಗೊಂಡ್ಬಿಟ್ಟು ಇದೇನ್ ಮಾಡುತ್ತೆ ಅಂದ್ರೆ ಗ್ಲೈಕೋಪ್ರೋಟೀನ್ ಗ್ಲೈಕೋಲಿಪಿಡ್ ಮಾಡುತ್ತೆ. ಅಂತ ಅಂದ್ರೆ ಇದು ಗ್ಲೈಕೋಜನ್ ಪಾರ್ಟ್ ನ ಲಿಪಿಡ್ ಮತ್ತೆ ಪ್ರೋಟೀನ್ ಗೆ ಆಡ್ ಮಾಡುತ್ತೆ. ಹಾಗಾಗಿ ಇದನ್ನ ಪೋಸ್ಟ್ ಆಫೀಸ್ ಅಂತಾನು ಕೂಡ ಹೇಳ್ತೇವೆ. ಓಕೆನಾ? ದೆನ್ ಇಟ್ ಪ್ರೊಡ್ಯೂಸಸ್ ಸೆಲ್ಯುಲರ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಇದು ಯಾವ್ದ್ರದ್ದು ಕೆಲಸ ಮಕ್ಕಳೇ? ಮೈಟೋಕಾಂಡ್ರಿಯಾ ಅದು. ಓಕೆನಾ? ದೆನ್ ಇಟ್ ಮಾಡಿಫೈಸ್ ದ ಪ್ರೋಟೀನ್ ಸಿಂಥಸಿಸ್ ಬೈ ರೈಬೋಸೋಮ್ಸ್ ಆನ್ ER. ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬಂದಿರುವಂತಹ ರೈಬೋಸೋಮ್ಸ್ ನ ಮಾಡಿಫೈ ಮಾಡುತ್ತೆ. ಹೌದು, ಇದನ್ನು ಕೂಡ ಹೌದು. ಓಕೆನಾ? ದೆನ್ ಇಟ್ ಫೆಸಿಲಿಟೇಟ್ಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್. ಇದು ಯಾವುದು? ಪ್ಲಾಸ್ಮಾ ಮೆಂಬ್ರೇನಿನ ಫಂಕ್ಷನ್, ಇದು ಅಲ್ಲ. ಇಟ್ ಪ್ರೊವೈಡ್ಸ್ ಮೆಕ್ಯಾನಿಕಲ್ ಸಪೋರ್ಟ್, ಇದನ್ನು ಕೂಡ ಅಲ್ಲ. ಸೊ ಹಂಗಂದ್ರೆ ಕರೆಕ್ಟ್ ಯಾವುದು ಫಂಕ್ಷನ್ ಅಂತ ಅಂದ್ರೆ ಒಂದು A ಇದೆ ಮತ್ತೆ ಇನ್ನೊಂದು C ಇದೆ. ಸೊ A and C, ಓಕೆನಾ? ಸೇ A and C ಓನ್ಲಿ ಅಂದ್ರೆ B ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ನೀವು ಚೂಸ್ ಮಾಡಿ ಎಲಿಮಿನೇಷನ್ ಮೆಥಡ್ ಇಂದ ಆನ್ಸರ್ ನ ಮಾಡ್ತೀರಾ. ಸೊ ಫಸ್ಟ್ ಗೆ ನೋಡಿದ ತಕ್ಷಣ ಇದೊಂದು ಗೊತ್ತಾಯ್ತು. ನೆಕ್ಸ್ಟ್ ಹಂಗೆ ನೋಡ್ತಾ ಇರ್ತೀರಾ, ನೆಕ್ಸ್ಟ್ ಯಾವ್ದು ಸ್ಟೇಟ್ಮೆಂಟ್ ಅಂತ ಗೊತ್ತಾಗ್ಬಿಡುತ್ತೆ. ಬೇಗ ಓದಿದ ತಕ್ಷಣ ಗೊತ್ತಾಗುತ್ತೆ C ಕರೆಕ್ಟ್ ಅಂತ. ಓಕೆನಾ? ಸೊ ಕಡಿಮೆ ಟೈಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ, ಬೇಗ ಓದ್ಬಿಟ್ಟು ಕಡಿಮೆ ಟೈಮ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ದೆನ್ ಇಲ್ಲಿ ನೋಡಿ, ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಮಿಯಾಸಿಸ್ 1 ಸ್ಟೇಜಸ್ ಮೇಲೆ ಕಂಪಲ್ಸರಿ ಯಾವಾಗ್ಲೂ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಐದರ್ ಸೆಲ್ ಸೈಕಲ್ ಇಂದು, ಓಕೆನಾ? ಸೊ ಸೆಲ್ ಸೈಕಲ್ ಇಂದು ಡಿಫರೆನ್ಸ್ ಇದೆಲ್ಲ, G1 ಎಸ್ ಮತ್ತೆ G2 ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅದು ಕೇಳ್ತಾರೆ ಕ್ವೆಶನ್. ಇಲ್ಲ ಅಂತಂದ್ರೆ ಪ್ರೊಫೇಸ್ 1 ಇಂದು ತುಂಬಾ ಸರಿ ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ನ ಕೇಳಿದ್ದಾರೆ. ಓಕೆ, ಸೊ ಮಿಯಾಸಿಸ್ 1, ಪ್ರೊಫೇಸ್ 1. ಸೊ ಇಲ್ಲಿ ಏನೇನ್ ಚೇಂಜ್ ಆಗುತ್ತೆ? ಪ್ಯಾಕೆಟಿನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಇದನ್ನ ನೀವು ಮಾರ್ಕ್ ಮಾಡ್ತೀರಾ. ಸೊ A3 ಎಲ್ಲಿದೆ ನೋಡ್ತೀರಾ. A3 ಒಂದು ಆಪ್ಷನ್ ಇದೆ, ನೋಡಿದ ತಕ್ಷಣ ಗೊತ್ತಾಯ್ತು ಆನ್ಸರ್ ಕರೆಕ್ಟ್, ಮುಗೀತು. ಅಗೇನ್ ಒಂದ್ಸರಿ ಕ್ವಿಕ್ ಆಗಿ ಚೆಕ್ ಮಾಡ್ಕೊಂತೀರಾ ಏನಂತ ಹೇಳಿ. ಮೆಟಾಫೇಸ್ ಅಂತಾನೆ ನೋಡಿ, A3 ಇದನ್ನ. ಸೊ B4 ಕರೆಕ್ಟ್ ಆಗಿ ಕೊಟ್ಟಿದಾರ ನೋಡಿ. ಸೊ ಮೆಟಾಫೇಸ್ ಅಂದ್ರೆ ಕ್ರೋಮೋಸೋಮ್ ಅಲೈನ್ ಅಟ್ ದ ಇಕ್ವೆಟೋರಿಯಲ್, ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದೆನ್ C2 ಕರೆಕ್ಟ್ ಆಗಿ ಕೊಟ್ಟಿದಾರ ನೋಡ್ಕೊಳ್ಳಿ. ಡಯಾಕೈನೆಸಿಸ್ ಅಂದ್ರೆ ಟರ್ಮಿನಲೈಸೇಷನ್ ಆಫ್ ಕ್ಯಾಸ್ಮೆಟಾ ಕರೆಕ್ಟ್ ಇದೆ. ಝೈಗೋಟಿನ್ ಅಂದ್ರೆ ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಕರೆಕ್ಟ್ ಇದೆ. ಸೊ ಹಂಗಾಗಿ C ಕರೆಕ್ಟ್ ಅಂತ ಕನ್ಫರ್ಮ್ ಮಾಡಿ ಅಲ್ಲಿ ಏನ್ ಸರ್ಕಲ್ ಮಾಡ್ಬಿಡ್ತೀರಾ OMR ಶೀಟ್ ಅಲ್ಲಿ. ಪಕ್ಕ ಇರುವಂತದ್ದು ನೀವು ಸರ್ಕಲ್ ಮಾಡ್ಕೊಂಡು ಹೋಗ್ಬಿಡಿ, ಅಲ್ಲಿ ಟೆನ್ಷನ್ ಇರೋದಿಲ್ಲ ನಿಮಗೆ. ಕೊನೆಗೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾವ್ದು ತುಂಬಾ ನಿಮಗೆ ಗೊತ್ತಿದೆ, ಕರೆಕ್ಟ್ ಆಗಿ ಅನಿಸ್ತಾ ಇದೆ, ಅದ್ರಲ್ಲಿ ಏನೂ ಡೌಟ್ ಇಲ್ಲ, ಪರ್ಫೆಕ್ಟ್ ಇದೆ ಆನ್ಸರ್ ಅಂದ್ರೆ ನೀವು ಎನ್ಸರ್ಕಲ್ ಮಾಡಿ ಹೋಗ್ಬಿಡಿ ಮುಂದೆ. ಓಕೆನಾ? ಸೊ ಇನ್ನೂ ದೊಡ್ಡ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇತ್ತು, ಮತ್ತೆ ಅಸರ್ಷನ್ ರೀಸನ್ ಕ್ವೆಶನ್ಸ್ ಇತ್ತು ಅಂತ ನೋಡ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಅವೆಲ್ಲ. ಸೊ ಯಾವ್ದಾವ್ದು ಚಿಕ್ಕ ಕ್ವೆಶನ್ಸ್ ಇದೆ, ಗೊತ್ತಿರುವಂತದ್ದು ಕ್ವೆಶನ್ಸ್ ಅನ್ಸ್ತಾ ಇದೆ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇದೆ, ಡೈರೆಕ್ಟ್ ಕ್ವೆಶನ್ಸ್ ಇದೆ, ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ. ಸೆಕೆಂಡ್ ಟೈಮ್ ಏನ್ ಮಾಡಿ ಅಂದ್ರೆ ಯಾವ್ದಾವ್ದು ಸ್ಕಿಪ್ ಮಾಡಿರ್ತಿರಲ್ಲ ಅದನ್ನ ಫಿಲ್ ಮಾಡ್ಕೊಂತ ಬನ್ನಿ. ಸರಿನಾ ಮಕ್ಳೇ? ಸೊ ಈ ರೀತಿ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ ಆಗುತ್ತೆ. ನೋಡಿ ಇಲ್ಲಿ 5 ಕಾರ್ಬನ್ ಕಾಂಪೌಂಡ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ 5 ಕಾರ್ಬನ್ ಕಾಂಪೌಂಡ್ ಯಾವುದು ಇದರಲ್ಲಿ ಕ್ರೆಬ್ಸ್ ಸೈಕಲ್ ಅಲ್ಲಿ ಬರುವಂತದ್ದು, ದಟ್ ಈಸ್ ಆಲ್ಫಾ ಕಿಟೋಗ್ಲಿಟರಿಕ್ ಆಸಿಡ್. ಸೊ ದಿಸ್ ಇಸ್ 5 ಕಾರ್ಬನ್ ಕಾಂಪೌಂಡ್. ಸೊ ಇದು 4 ಕಾರ್ಬನ್ ಆಗಿರುತ್ತೆ, ಇದು 4 ಕಾರ್ಬನ್ ಆಗಿರುತ್ತೆ, ಇದನ್ನು ಕೂಡ 4 ಕಾರ್ಬನ್ ಆಗಿರುತ್ತೆ. ಸೊ B ಇಸ್ ಕರೆಕ್ಟ್ ಆನ್ಸರ್, ಮಾರ್ಕ್ ಮಾಡ್ಬಿಡ್ತೀರಾ. ಅರ್ಥ ಆಯ್ತಾ ಮಕ್ಳೇ? ಸೊ ಕ್ರೆಬ್ಸ್ ಸೈಕಲ್ ಅಲ್ಲಿ ಈ ರೀತಿ ಕ್ವೆಶನ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಅಗೇನ್ ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಕ್ರೆಬ್ಸ್ ಸೈಕಲ್ ಅಲ್ಲಿ ದೆನ್
ಗ್ಲೈಕೋಲಿಸಿಸ್ ಅಲ್ಲಿ ಎಲ್ಲಿ ಎನರ್ಜಿ ಯುಟಿಲೈಸ್ ಆಯ್ತು ಅದು ಕ್ವೆಶನ್ ಕೇಳ್ತಾರೆ. ಎಲ್ಲಿ ಎನರ್ಜಿ ಯುಟಿಲೈಸ್ ಆಯ್ತು, ಎಲ್ಲಿ ಎನರ್ಜಿ ಏನು ರಿಲೀಸ್ ಆಯ್ತು, ಟೋಟಲ್ ಆಗಿ ಎಷ್ಟು ಎನರ್ಜಿ ಬಂತು, ಈ ರೀತಿ ಕ್ವೆಶನ್ ಕೇಳ್ತಾರೆ. ಸೊ ದೀಸ್ ಟು ಆರ್ ಅಗೇನ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ ಮಕ್ಕಳೇ. ಸೊ ಇಂಥ ಕ್ವೆಶನ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಫೋಟೋಸಿಂಥಸಿಸ್ ಚಾಪ್ಟರ್ ಇಂದ ಕೇಳಿರೋ ಕ್ವೆಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ದ ರಿಲೀಸ್ ಆಫ್ ಎನರ್ಜಿ ಡ್ಯೂರಿಂಗ್ ATP ಸಿಂಥಸಿಸ್ ಥ್ರೂ ಕೆಮಿಆಸ್ಮೋಸಿಸ್ ಅಂತ. ಅಂದ್ರೆ ಕೆಮಿಆಸ್ಮೋಸಿಸ್ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ರೆ, ಸೊ ತುಂಬಾ ಸರಿ ಈ ಕಾನ್ಸೆಪ್ಟ್ ಇಂದ ಕ್ವೆಶನ್ ಕೇಳಿದ್ದಾರೆ ಮಕ್ಕಳೇ. ಇದರಿಂದ ಆದ್ರೂ ಕೇಳ್ತಾರೆ, ಅಥವಾ C3C4 ಡಿಫರೆನ್ಸ್ ಇಂದ ಕ್ವೆಶನ್ ಯಾವಾಗಲೂ ಕೇಳ್ತಾರೆ. ಓಕೆನಾ? ಸೊ ಈಗ ನೋಡಿ ಏನಂತ ಅಂದ್ರೆ, ಕೆಮಿಆಸ್ಮೋಸಿಸ್ ಅಲ್ಲಿ ಏನು ರಾಂಗ್ ಅಂತ ನಾವು ಕಂಡುಹಿಡಿಬೇಕು. ಓಕೆ, ಸಿ ರಿಡಕ್ಷನ್ ಆಫ್ NADP2 NADH2 ಆನ್ ದ ಸ್ಟ್ರೋಮಾ ಸೈಡ್ ಆಫ್ ದ ಮೆಂಬ್ರೇನ್. ಸೊ ಈ ರೀತಿ ಮೆಂಬ್ರೇನ್ ಇತ್ತು ಅಂದ್ರೆ ಸ್ಟ್ರೋಮಾ ಸೈಡ್ ಏನಾಗುತ್ತೆ, NADH2 ಫಾರ್ಮೇಶನ್ ಆಗ್ತಾ ಇದೆ. ಸೊ ಹಂಗಾಗಿ ಇದು ಕರೆಕ್ಟ್ ಇದೆ. ಓಕೆನಾ? ದೆನ್ ಬ್ರೇಕ್ ಡೌನ್ ಆಫ್ ಪ್ರೋಟಾನ್ ಗ್ರೇಡಿಯಂಟ್, ಇದನ್ನು ಕೂಡ ಹೌದು. ಅಂತಂದ್ರೆ ಜಾಸ್ತಿ ಅಕ್ಯುಮುಲೇಷನ್ ಎಲ್ಲಾಗಿರುತ್ತೆ, ಲ್ಯೂಮನ್ ಒಳಗಡೆ ಜಾಸ್ತಿ ಇರುತ್ತೆ, ಸ್ಟ್ರೋಮೋದೊಳಗಡೆ H+ ಕಡಿಮೆ ಇರುತ್ತೆ. ಸೊ ಈ ಗ್ರೇಡಿಯಂಟ್ ಅಂದ್ರೆ ಡಿಫರೆನ್ಸ್ ನ ಬ್ರೇಕ್ ಮಾಡುತ್ತೆ. ಯಾವಾಗ ಅಂತಂದ್ರೆ ಬೈ ಪ್ರೊಡ್ಯೂಸಿಂಗ್ ATP ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಇಲ್ಲಿಂದ H+ ಎಲ್ಲ ರಿಲೀಸ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಪ್ರೋಟಾನ್ ಗ್ರೇಡಿಯಂಟ್ ನ ಬ್ರೇಕ್ ಡೌನ್ ಮಾಡೋದು ಕೆಮಿಆಸ್ಮೋಸಿಸ್ ಇಂದ ಕೆಲಸ. ಎಲೆಕ್ಟ್ರಾನ್ ಗ್ರೇಡಿಯಂಟ್ ನ ಬ್ರೇಕ್ ಡೌನ್ ಮಾಡಲ್ಲ. ಓಕೆ ನೋಡಿ, ಸಿಮಿಲರ್ ಸೆಂಟೆನ್ಸ್ ಇತ್ತು ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ಇದ್ದೇ ಇರುತ್ತೆ ಆ ರೀತಿ. ದೆನ್ ಮೂವ್ಮೆಂಟ್ ಆಫ್ ಪ್ರೋಟಾನ್ ಅಕ್ರಾಸ್ ದ ಮೆಂಬ್ರೇನ್ ಟು ದ ಸ್ಟ್ರೋಮಾ. ಇಲ್ಲಿ ನೋಡಿ, ಪ್ರೋಟಾನ್ ಮೆಂಬ್ರೇನ್ ಇಂದ ಎಲ್ಲಿಗೆ ಬಂತು, ಸ್ಟ್ರೋಮಾಗೆ ಬಂತು. ಇವಾಗ ತಾನೇ ಹೇಳಿದ್ನಲ್ಲ ಅದು. ಓಕೆನಾ? ಸೊ ದಿಸ್ ಇಸ್ ಕರೆಕ್ಟ್ ಅಗೇನ್. ಸೊ ಯಾವ್ದು ರಾಂಗ್ ಅಂತಂದ್ರೆ C ಈಸ್ ರಾಂಗ್ ಒನ್, ನಾಟ್ ಟ್ರೂ. ನಾವು ರಾಂಗ್ ಇರೋದನ್ನ ಚೂಸ್ ಮಾಡ್ಬೇಕಾಗಿತ್ತು. ಸೊ ಇದು ನೆನ್ಪಿಟ್ಕೊಳ್ಳಿ, ಈ ಕಾನ್ಸೆಪ್ಟ್ ಇಂದ ಕ್ವೆಶನ್ ಕೇಳ್ತಾರೆ ಮಕ್ಳೇ. ನೀವು ಕೇಳ್ತಾ ಇದ್ರಿ ಯಕಿನ್ ನೀಟ್ 2027, ಯಕಿನ್ ಕನ್ನಡ ನೀಟ್ 2027 ಬ್ಯಾಚ್ ಇಂದು ಡೀಟೇಲ್ಸ್ ಹೇಳಿ ಅಂತ. ಸೊ ಈಗ ಒಂದ್ಸಲಿ ಅದ್ರದ್ದು ಕ್ವಿಕ್ ಆಗಿ 1 minute ಅಲ್ಲಿ ಹೇಳ್ಬಿಡ್ತೀನಿ. ಓಕೆನಾ? ಸೊ ಅದಾಗಿದ ತಕ್ಷಣ ಮತ್ತೆ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಸೊ ಈಗ ಏನಂತಂದ್ರೆ, ಯಕಿನ್ ನೀಟ್ ಕನ್ನಡ 2027 ಬ್ಯಾಚ್ ಏನಿರುತ್ತೆ ಅಂದ್ರೆ ಇದರಲ್ಲಿ ಮೇಜರ್ ಆಗಿ ಮಕ್ಳೇ, ಸೊ ಡ್ರಾಪರ್ಸ್ನು ಇದನ್ನ ತಗೋಬಹುದು, ಬ್ಯಾಚ್ ನ ಎನ್ರೋಲ್ ಮಾಡ್ಕೋಬಹುದು. ಹಾಗೆ ಯಾರು ಇವಾಗ ಪ್ರೆಸೆಂಟ್ ಸೆಕೆಂಡ್ ಇಯರ್ ಇದಾರಲ್ಲ ಅವ್ರೂ ಕೂಡ ಎನ್ರೋಲ್ ಮಾಡ್ಕೋಬಹುದು. ಹೇಗೆ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿಲೆಬಸ್ ಎರಡೂ ಕೂಡ ಕವರ್ ಆಗುತ್ತೆ. ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಎರಡೂ ಕೂಡ ಕವರ್ ಆಗುತ್ತೆ ಇದರಲ್ಲಿ. ದೆನ್ ಇನ್ನೂ ಸ್ವಲ್ಪ ದಿನದಲ್ಲೇನೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ, ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವು ತಡ ಮಾಡಬೇಡಿ. ದೆನ್ ಅದಾದ್ಮೇಲೆ ಲೈವ್ ಕ್ಲಾಸ್ ಜೊತೆಗೆ ರೆಕಾರ್ಡೆಡ್ ಕ್ಲಾಸ್ನು ಕೂಡ ಕೇಳ್ಬೋದಾಗಿರುತ್ತೆ, ಮಿಸ್ ಮಾಡ್ಕೊಂಡ್ರೆ ಲೈವ್ ಕ್ಲಾಸ್. ಡೈಲಿ ನಿಮಗೆ 3 ಸಬ್ಜೆಕ್ಟ್ ಇಂದನೂ ಕೂಡ ಕ್ಲಾಸಸ್ ಇರುತ್ತೆ, ಸರಿನಾ? ದೆನ್ ಕ್ಲಾಸ್ ನೋಟ್ಸ್ ಮತ್ತೆ ಡೈಲಿ ಪ್ರಾಕ್ಟೀಸ್ ಪೇಪರ್ ಎರಡೂ ಕೂಡ ಸಿಗುತ್ತೆ. ಅದಾದ್ಮೇಲೆ ಮಾಕ್ ಟೆಸ್ಟ್ ರೆಗ್ಯುಲರ್ ಆಗಿ, ಪಾರ್ಟ್ ಟೆಸ್ಟ್ ಮತ್ತೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಎರಡೂ ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀವಿ. ದೆನ್ ಅದಾದ್ಮೇಲೆ 24x7 ಡೌಟ್ ಸಾಲ್ವಿಂಗ್ ಕೂಡ ಇರುತ್ತೆ. ದೆನ್ AI ಗುರು ಫೀಚರ್ಸ್ ಇರುತ್ತೆ. ಏನಾದ್ರೂ ನಿಮಗೆ ಕಷ್ಟ ಅನ್ಸಿದ್ರೆ, ಕ್ವೆಶನ್ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಹಾಕ್ಬೋದು, ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಓಕೆನಾ? ದೆನ್ 5000+ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಇಂದು ಸೊಲ್ಯೂಷನ್ ಮತ್ತೆ ವಿಡಿಯೋ ಸೊಲ್ಯೂಷನ್ ಅದನ್ನು ಕೂಡ ಸಿಗುತ್ತೆ. ಅದಾದ್ಮೇಲೆ ಶಾರ್ಟ್ ನೋಟ್ಸ್, ಮೈಂಡ್ ಮ್ಯಾಪ್ಸ್, ರಿವಿಷನ್ ಟೈಮ್ ಅಲ್ಲಿ ಬೇಕಾಗಿರುವಂತಹ ಮೇನ್ ಮೆಟೀರಿಯಲ್ ಅಂದ್ರೆ ಇದೆಲ್ಲ. ಸೊ ಇದನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಸೊ ಈ ಬ್ಯಾಚಿನ ಬೆನಿಫಿಟ್ ಏನು ಅಂತಂದ್ರೆ, ನಿಮ್ಮ ಕಂಪ್ಲೀಟ್ ನೀಟ್ ಜರ್ನಿನ ಬೂಸ್ಟ್ ಮಾಡುತ್ತೆ. ಸೊ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾವ ರೀತಿ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತ ಅಷ್ಟು ಡೀಟೇಲ್ ಆಗಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರುತ್ತೆ. ಕ್ವೆಶನ್ ಕೂಡ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೋ ಒನ್ ಕ್ಯಾನ್ ಬೀಟ್ ಯು ಟು ರೀಚ್ ಯುವರ್ ಗೋಲ್. ಸೊ ಇದು ಮಕ್ಕಳು ಏನಂದ್ರೆ May 31 ತನಕ ಆಫರ್ ಇದೆ ಈ ಪ್ರೈಸ್ಗೆ. ಓಕೆನಾ? ಸೊ ಆಕ್ಚುಲ್ ಆಗಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 8000 ಇದೆ, ಬಟ್ ನಿಮಗೆ ಈಗ 4499 May 31. ಯಾಕೆ ಅಂತಂದ್ರೆ ನಮ್ಮ PWE ನ 6 years ಆನಿವರ್ಸರಿ ಇದೆ. ಸೊ ಹಂಗಾಗಿ ಈ ಆಫರ್ ಇದೆ ಮಕ್ಕಳೇ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಕಂಪಲ್ಸರಿ ಆಗಿ ಯಾರೆಲ್ಲ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ, ನೀಟ್ 2027 ಗೆ ಪ್ರಿಪೇರ್ ಆಗ್ತಿದ್ದೀರಾ, ಸೊ ಬ್ಯಾಚ್ ನ ಎನ್ರೋಲ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಮಕ್ಕಳೇ, ಸರಿನಾ? ಸೊ ಇದು ಡೌಟ್ ಕೇಳ್ತಾ ಇದ್ರಿ ಪ್ರತಿ ಸರಿನೂ. ನಾನು ವಿಡಿಯೋ ಹಾಕಿದಾಗ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ, ಮ್ಯಾಮ್ ಯಕಿನ್ ನೀಟ್ 2027 ಬಗ್ಗೆ ಹೇಳಿ ಅಂತ. ಸೊ ಹಂಗಾಗಿ ಈಗ ಹೇಳ್ಬೇಕಾಗಿ ಬಂದಿದೆ. ಅಂಡ್ ಅಗೇನ್ ಆಫರ್ ಪ್ರೈಸ್ ಕೂಡ ಇತ್ತು. ಸೊ ನನ್ನ ಮಕ್ಕಳಿಗೆ ನಾನು ಹೇಳಿಲ್ಲ ಅಂತ ಅಂದ್ರೆ ಮೋಸ ಆಗ್ಬಿಡುತ್ತೆ ಅಂತಂದೇಳಿ ಆಫರ್ ಪ್ರೈಸ್ ಕೂಡ ಮತ್ತೊಂದ್ಸರಿ ಹೇಳ್ತಾ ಇದೀನಿ, ಇನ್ ಕೇಸ್ ನೀವೇನಾದ್ರೂ ಮಿಸ್ ಮಾಡಿದಿರಾ ಗೊತ್ತಿಲ್ಲ ಅಂತ ಅಂದ್ರೆ ಅಂತ. ಸೊ ದಿಸ್ ಇಸ್ ಅಗೇನ್ ಅಬೌಟ್ ಯಕಿನ್ ನೀಟ್ ಕನ್ನಡ 2027 ಬ್ಯಾಚ್. ಅಂಡ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕ್ವೆಶನ್ಸ್ ಮಕ್ಕಳೇ. ಸೊ ಈ ಕ್ವೆಶನ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಇಂದ ಬಂದಿರುವಂತದ್ದು. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆನ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಚೂಸ್ ದ ಕರೆಕ್ಟ್ ಆಪ್ಷನ್ ವಿತ್ ಆಲ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದ್ರೆ ಯಾವ್ದು ಕರೆಕ್ಟ್ ಇದೆ ಅಂತ ಹೇಳಿ ನಾವು ಚೂಸ್ ಮಾಡಬೇಕು. ಅಗೇನ್ ಯಾವ್ದು ಕರೆಕ್ಟ್ ಇದೆ ಅಂತ ಚೂಸ್ ಮಾಡಬೇಕು. ಪಾರ್ಥೆನೋಕಾರ್ಪಿ ಇಂಡ್ಯೂಸ್ಡ್
ಬೈ ಆಕ್ಸಿನ್ಸ್ ಅಂತ ಹೇಳ್ತಿದ್ದಾರೆ. ಆಕ್ಸಿನ್ಸ್ ಇಂದ ಪಾರ್ಥೆನೋಕಾರ್ಪಿ ಇಂಡ್ಯೂಸ್ ಆಗುತ್ತೆ, ಹೌದು, ಇದು ಕರೆಕ್ಟ್ ಆಪ್ಷನ್ ಆಗಿದೆ. ದೆನ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ಪ್ರಮೋಷನ್ ಆಸ್ ವೆಲ್ ಆಸ್ ಇನ್ಹಿಬಿಷನ್ ಆಫ್ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ರೆಗ್ಯುಲೇಟರ್ಸ್ ರೆಗ್ಯುಲೇಟ್ ಮಾಡುತ್ತೆ, ಏನ್ ಕೆಲಸ ಮಾಡುತ್ತೆ, ಗ್ರೋತ್ನು ಕೂಡ ಮಾಡ್ಕೊಡುತ್ತೆ ಮತ್ತೆ ಇನ್ಹಿಬಿಟ್ ಕೂಡ ಮಾಡುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ಕರೆಕ್ಟ್ ಆಗಿದೆ. ಡಿ ಡಿಫ್ರೆನ್ಸಿಯೇಷನ್ ಈಸ್ ಅ ಪ್ರೀ ರಿಕ್ವಿಸೈಟ್ ಫಾರ್ ರೀಡಿಫ್ರೆನ್ಸಿಯೇಷನ್. ರೀಡಿಫ್ರೆನ್ಸಿಯೇಷನ್ ಆಗ್ಬೇಕು ಅಂದ್ರೆ ಡಿ ಡಿಫ್ರೆನ್ಸಿಯೇಷನ್ ಆಗಿರ್ಲೇಬೇಕು. ಸೊ ಹಂಗಾಗಿ ಇದನ್ನು ಕೂಡ ಕರೆಕ್ಟ್ ಇದೆ ಮಕ್ಕಳೇ. ದೆನ್ ಅಬ್ಸಿಸಿಕ್ ಆಸಿಡ್ ಇಸ್ ಅ ಪ್ಲಾಂಟ್ ಗ್ರೋತ್ ಪ್ರೊಮೋಟರ್ ಅಂತ ಹೇಳ್ತಾ ಇದ್ದಾರೆ. ಅಬ್ಸಿಸಿಕ್ ಆಸಿಡ್ ಇಸ್ ಪ್ಲಾಂಟ್ ಇನ್ಹಿಬಿಟರ್, ಗ್ರೋತ್ ಇನ್ಹಿಬಿಟರ್ ಆಗಿ ಕೆಲಸ ಮಾಡುತ್ತೆ, ನಾಟ್ ಪ್ರೊಮೋಟರ್. ಸೊ ಹಂಗಾಗಿ ಇದು ರಾಂಗ್ ಆಯ್ತು. ಅಪಿಕಲ್ ಡಾಮಿನೆನ್ಸ್ ಪ್ರೊಮೋಟ್ಸ್ ಗ್ರೋತ್ ಆಫ್ ಲ್ಯಾಟರಲ್ ಬಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಪಿಕಲ್ ಡಾಮಿನೆನ್ಸ್ ಲ್ಯಾಟರಲ್ ಬಡ್ ನ ಗ್ರೋತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಲ್ಲ, ಅದು ಏನ್ ಮಾಡುತ್ತೆ ಅಂತಂದ್ರೆ ಟಿಪ್ ನ ಅಷ್ಟೇ ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲ್ಯಾಟರಲ್ ಬಡ್ಸ್ ಅಲ್ಲ. ಸೊ ಹಂಗಾಗಿ ಯಾವ್ದಾವ್ದೆಲ್ಲ ಕರೆಕ್ಟ್ ಆಯ್ತು, ಎ ಬಿ ಸಿ. ಓಕೆನಾ? ಸೊ ಎ ಬಿ ಸಿ ಓನ್ಲಿ ಅಂದ್ರೆ ಎ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ನೋಡಿ ಎ ಕರೆಕ್ಟ್ ಇದೆ, ಬಿ ಕರೆಕ್ಟ್ ಇದೆ, ಸಿ ಕರೆಕ್ಟ್ ಇದೆ, ಡಿ ಮತ್ತೆ ಇ ರಾಂಗ್ ಇದೆ. ಸೊ ಎ ಇಸ್ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನೀವು ಚೂಸ್ ಮಾಡ್ತೀರಾ. ಓಕೆನಾ? ಸೊ ಬೇಗ ಬೇಗ ಈ ರೀತಿ ಕ್ವಶನ್ ನೋಡ್ಬಿಟ್ಟು ಸಾಲ್ವ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಏನು ಅಸರ್ಷನ್ ರೀಸನ್ ಕ್ವೆಶನ್ ಇದೆ. ಏನಂತ ಕೇಳಿದರೆ ದ ಫಸ್ಟ್ ಸ್ಟೇಜ್ ಆಫ್ ಗ್ಯಾಮೆಟೋಫೈಟ್ ಇನ್ ದ ಲೈಫ್ ಸೈಕಲ್ ಆಫ್ ಮಾಸ್ ಇಸ್ ಪ್ರೊಟೋನಿಮಾ ಸ್ಟೇಜ್. ಸೊ ಪ್ರೊಟೋನಿಮಾ ಇಸ್ ದ ಫಸ್ಟ್ ಸ್ಟೇಜ್, ಇದು ಕರೆಕ್ಟ್ ಇದೆ ಮಕ್ಕಳೇ. ಬ್ರಯೋಫೈಟ್ಸ್ ಮತ್ತೆ ಟೆರಡೋಫೈಟ್ಸ್ ಮೇಲೆ ಕಂಪಲ್ಸರಿಯಾಗಿ ಕ್ವೆಶನ್ ಕೇಳ್ತಾರೆ, ಬಿಟ್ರೆ ಆಲ್ಗೆ ಟೇಬುಲರ್ ಕಾಲಮ್ ಇದೆಲ್ಲ NCERT ಅಲ್ಲಿ, ಅದರಿಂದ ಯಾವಾಗ್ಲೂ ಕೂಡ ಕ್ವೆಶನ್ ಬಂದೇ ಬರುತ್ತೆ. ಇದನ್ನ ನಾನು ಹೇಳಿರೋದನ್ನ ನೆನ್ಪಿಟ್ಕೊಳ್ಳಿ. ನಾನು ರೀನೀಟ್ ಎಕ್ಸಾಮ್ ಈಗ ರೀನೀಟ್ ಎಕ್ಸಾಮ್ ಇದೆ, ಮುಂಚೆ ನೀಟ್ ಎಕ್ಸಾಮ್ ಇದ್ದಾಗ್ಲೂ ಕೂಡ ಕೆಲವೊಂದು ಕಾನ್ಸೆಪ್ಟ್ಸ್ ಕೆಲವೊಂದು ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಹೇಳಿದೆ, ಅದರಿಂದ ಕ್ವೆಶನ್ಸ್ ಬಂದಿತ್ತು. ಸೊ ಲೈಟ್ ಆಗಿ ತಗೋಬೇಡಿ, ಹೇಳಿರೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಓದ್ಕೊಂಡು ಹೋಗಿ. ನೀವೇ ಹೇಳ್ತೀರಾ ಅವಾಗ ಬಂದ್ಬಿಟ್ಟು ಎಸ್ ಮ್ಯಾಮ್ ನೀವು ಹೇಳಿದ್ರಿ, ನಾವು ನೋಡ್ಕೊಂಡು ಹೋಗಿದ್ವಿ, ಆ ಕ್ವೆಶನ್ ಬಂದಿತ್ತು ಅಂತ. ಓಕೆ, ದೆನ್ ಪ್ರೊಟೋನಿಮಾ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ಸ್ಪೋರ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕ್ಯಾಪ್ಸುಲ್. ಪ್ರೊಟೋನಿಮಾ ಅಂದ್ರೆ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಸಪೋಸ್ ಇದು ಕ್ಯಾಪ್ಸುಲಿನ ಸ್ಟ್ರಕ್ಚರ್ ಆಗಿದೆ, ಸೊ ಇದ್ರೊಳಗಡೆ ಸ್ಪೋರ್ಸ್ ಇರುತ್ತೆ ಮಕ್ಕಳೇ. ಸೊ ಈ ಸ್ಪೋರ್ಸ್ ಏನಾದ್ರೂ ಭೂಮಿ ಮೇಲೆ ಬಿದ್ದ ಮೇಲೆ ಸೊ ಅವಾಗ ಏನಾಗುತ್ತೆ, ಆ ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಆಗ್ಬಿಟ್ಟು ಅಂದ್ರೆ ಜರ್ಮಿನೇಟ್ ಆಗ್ಬಿಟ್ಟು, ಆ ಸ್ಪೋರ್ಟ್ಸ್ ಜರ್ಮಿನೇಟ್ ಆಗ್ಬಿಟ್ಟು ಏನ್ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಕ್ರೀಪಿಂಗ್ ಪ್ರೊಟೋನಿಮಾ ಸ್ಟೇಜ್ ಬರುತ್ತೆ ಅಂತ. ಅಂದ್ರೆ ಹಾರಿಸೆಂಟಲ್ ಒಂದು ಸ್ಟ್ರಕ್ಚರ್ ಬರುತ್ತೆ ಪ್ರೊಟೋನಿಮಾ ಸ್ಟೇಜ್ ಅಂತ. ಸೊ ಅದಾದ್ಮೇಲೆ ಇದ್ರ ಮೇಲೆ ಲೀಫ್ ಬೆಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಲೀಫಿ ಸ್ಟೇಜ್. ಓಕೆ, ಸೊ ಈ ರೀತಿ ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಹಂಗಾಗಿ ಇದು ಕರೆಕ್ಟ್ ಇದೆ. ಸೊ ಬೋತ್ ಏನಿದು ಯಾವ್ದಿದು ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅನ್ನುವಂಥದ್ದು, ಅಂದ್ರೆ ಬಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆನಾ? ಸೊ ಇದು ಈ ರೀತಿ ನೀವು ಆನ್ಸರ್ ಮಾಡ್ತೀರಾ. ದೆನ್ ಇಲ್ಲಿ ನೋಡಿ, ಯಾವಾಗ್ಲೂ ಕೂಡ ಮಾರ್ಫಾಲಜಿಯಲ್ಲಿ ಏನ್ ಕೇಳ್ತಾರೆ ಜಾಸ್ತಿ ಅಂತಂದ್ರೆ ಮಕ್ಕಳೇ ಎಸ್ಟಿವೇಷನ್, ಪ್ಲಾಸೆಂಟೇಷನ್. ಓಕೆನಾ? ಸೊ ಇದ್ರದ್ದು ಎಕ್ಸಾಂಪಲ್ ಬೇಸಿಸ್ ಮೇಲೆ ತುಂಬಾ ಸರಿ ಕ್ವೆಶನ್ ಕೇಳಿದ್ದಾರೆ. ಅಂದ್ರೆ ಮೇಜರ್ ಆಗಿ ಫ್ಲವರ್ ಅನ್ನುವಂತಹ ಹೆಡ್ಡಿಂಗ್ ಇದೆಯಲ್ಲ, ಇದರಲ್ಲಿ ಬರುವಂತ ಎಲ್ಲಾ ಟೈಪ್ಸ್ ಇಂದನೂ ಕೂಡ ವಿತ್ ಎಕ್ಸಾಂಪಲ್ಸ್ ನೀವು ಕಂಪಲ್ಸರಿ ಆಗಿ ನೋಡ್ಕೊಂಡು ಹೋಗ್ತೀರಾ. ಓಕೆನಾ? ಸೊ ಈಗ ರೋಸ್, ಪೀಚ್ ಪ್ಲಮ್ ರೋಸ್ ಅಂತ ಅಂದ್ರೆ ಯಾವುದು, ಪೆರಿಗೈನಸ್ ಕಂಡೀಷನ್. ಓಕೆನಾ? ಸೊ ಪೀಚ್ ಪ್ಲಮ್ ರೋಸ್ ಪೆರಿಗೈನಸ್. ಸೊ A2 ಅನ್ನುವಂಥದ್ದು ಎರಡು ಆಪ್ಷನ್ ಇದೆ. ಸೊ ನೀವು ಇದನ್ನ ಎಲಿಮಿನೇಟ್ ಮಾಡ್ಬಿಟ್ರಿ. ಸೊ ಇವೆರಡು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಯಾವ್ದಿದೆ ಅಂತ ಚೂಸ್ ಮಾಡ್ತೀರಾ. ಸೊ B3 ಕೊಟ್ಟಿದ್ದಾರೆ, B4 ಕೊಟ್ಟಿದ್ದಾರೆ, ಇಲ್ಲಿ ಡಿಫರೆನ್ಸ್ ಇದೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂತೀರಾ, ಅವಾಗ ನಿಮಗೆ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ಸಿಕ್ಬಿಡುತ್ತೆ. ಸೊ B3 ಕೊಟ್ಟಿದ್ದಾರೆ, B3 ನ ನೋಡೋಣ. P ಅಂತಂದ್ರೆ ಡ್ರೂಪ್ ಅಂತ ಕೊಟ್ಟಿದ್ದಾರೆ, ಅಲ್ಲ. P ಅಂದ್ರೆ ಏನ್ ತೋರಿಸುತ್ತೆ, ಮಾರ್ಜಿನಲ್ ಪ್ಲಾಸೆಂಟೇಷನ್. ಸೊ 4 ತೋರಿಸ್ತಾ ಇದೆ, ಹಂಗಾಗಿ C ಇಸ್ ಕರೆಕ್ಟ್ ಆಪ್ಷನ್ ಅಂತ. ಸೊ ಇದನ್ನು ಕೂಡ ಚೆಕ್ ಮಾಡ್ಕೊಂಡ್ಬಿಡ್ತೀರಾ. ಸಿ ಕಾಟನ್ ಅಂತಂದ್ರೆ ಟ್ವಿಸ್ಟೆಡ್ ಎಸ್ಟಿವೇಷನ್ ಕರೆಕ್ಟ್ ತೋರಿಸ್ತಾ ಇದೆ. ದೆನ್ ಮ್ಯಾಂಗೋ ಅಂತ ಅಂದ್ರೆ ಏನು, ಡ್ರೂಪ್. ಓಕೆನಾ? ಸೊ ಇದು ಎಂತ ಟೈಪ್ ಆಫ್ ಫ್ರೂಟ್ ಅಂದ್ರೆ, ಇದು ಎಂತ ಟೈಪ್ ಆಫ್ ಫ್ರೂಟ್ ಅಂದ್ರೆ ದಟ್ ಇಸ್ ಡ್ರೂಪ್. ಸೊ ಹಂಗಾಗಿ ಸಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಆನ್ಸರ್. ನೋಡಿದ ತಕ್ಷಣ ಒಂದನ್ನ ಚೂಸ್ ಮಾಡ್ತೀರಾ, ಅವಾಗ ಇನ್ನು ಮಿಕ್ಕಿದ್ನ ಎಲಿಮಿನೇಟ್ ಮಾಡ್ತೀರಾ. ಎರಡರಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಅಂತ ಗೊತ್ತಿರುತ್ತೆ. ಸೊ ಎರಡನೇ ಆಪ್ಷನ್ ಕೂಡ ಚೆಕ್ ಮಾಡ್ತೀರಾ, ಅದು ಕರೆಕ್ಟ್ ಇತ್ತು ಅಂದ್ರೆ ಅದೇ ಕರೆಕ್ಟ್ ಆಪ್ಷನ್ ಅಂತ. ಬಟ್ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಕ್ಕೆ ಇನ್ನು ಮಿಕ್ಕಿರೋದನ್ನು ಕರೆಕ್ಟ್ ಇದೆ ಅಂತಂದೇಳಿ ಇಲ್ಲಿ ನೋಡ್ಬಿಟ್ಟು ಚೂಸ್ ಮಾಡ್ತೀರಾ. ಓಕೆ, ಸೊ ಅದು ಕರೆಕ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ಪಕ್ಕ ಅಂತಂದೇಳಿ ಚೂಸ್ ಮಾಡ್ಬಿಡ್ತೀರಾ ಆನ್ಸರ್. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ಅ ಸ್ಟೇಟ್ಮೆಂಟ್ ದಿಸ್ ದಟ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ದ ಸ್ಟ್ರಕ್ಚರ್ ಆಫ್ ಮೊನೋಕಾಟ್ ಸ್ಟೆಮ್. ಮಕ್ಕಳೇ ಡಿಫರೆನ್ಸ್ ಬಿಟ್ವೀನ್ ಮೊನೋಕಾಟ್ ಸ್ಟೆಮ್, ಡೈಕಾಟ್ ಸ್ಟೆಮ್, ಮೊನೋಕಾಟ್ ರೂಟ್, ಡೈಕಾಟ್ ರೂಟ್, ಅಗೇನ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಇಲ್ಲಿ ನೋಡಿ, ಯಾವುದು ಮೊನೋಕಾಟ್ ಸ್ಟೆಮ್ಮಿಗೆ ಕ್ಯಾರೆಕ್ಟರ್ ಅಲ್ಲ ಅಂತ ಕೇಳಿದ್ದಾರೆ. ರಾಂಗ್ ಇರೋದನ್ನ ನಾವು ಚೂಸ್ ಮಾಡಬೇಕು. ಹೈಪೋಡರ್ಮಿಸಸ್ ಪ್ಯಾರೆನ್ಕೈಮೆಟಸ್ ಅಂತ ಹೇಳಿದರೆ ಇಲ್ಲಿ ಫಸ್ಟಿಗೆನೆ ಹೋಗ್ಬಿಡ್ತು. ಓಕೆನಾ? ಸೊ ವಿ ಹ್ಯಾವ್ ಎಲಿಮಿನೇಟೆಡ್ ದಿಸ್. ಯಾಕೆ ಅಂತಂದ್ರೆ ಹೈಪೋಡರ್ಮಿಸ್ ಏನಿರುತ್ತೆ ಮಕ್ಕಳೇ, ಸ್ಕ್ಲೆರನ್ ಕೈಮ್ಯಾಟಸ್ ಇರುತ್ತೆ, ಸ್ಕ್ಲೆರನ್ ಕೈಮ್ಯಾಟಸ್. ಓಕೆನಾ?
ಸೊ ಹೈಪೋಡರ್ಮಿಸ್ ಸ್ಕ್ಲೆರನ್ ಕೈಮಾಟಸ್ ಇರುತ್ತೆ. ಅದೇ ಡೈಕಾಟ್ ರೂಟಿನ ಹೈಪೋಡರ್ಮಿಸ್ ಕೊಲೆನ್ ಕೈಮಾ ಇಂದ ಆಗಿರುತ್ತೆ, ಇದು ಸ್ಕ್ಲೆರನ್ ಕೈಮಾದಿಂದ ಆಗಿರುತ್ತೆ. ಪ್ಯಾರನ್ ಕೈಮಾದಿಂದ ಹೈಪೋಡರ್ಮಿಸ್ ಆಗಿಲ್ಲ ಸ್ಟೆಮ್ ಅಲ್ಲಿ. ಓಕೆನಾ, ಸೊ ಮೊನೊಕಾಟ್ ಸ್ಟೆಮ್ ಅಲ್ಲಿ. ಸೊ ಹಂಗಾಗಿ ಇದೇ ರಾಂಗ್ ಆಗಿರುತ್ತೆ. ಸೊ ಹಂಗಾಗಿ ಇದು ಕರೆಕ್ಟ್ ಆಪ್ಷನ್. ಮಿಕ್ಕಿದ್ನ ಕೂಡ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀರಾ. ವ್ಯಾಸ್ಕ್ಯುಲರ್ ಬಂಡಲ್ ಸ್ಕ್ಯಾಟರ್ಡ್ ಇರುತ್ತೆ. ಓಕೆನಾ, ಸೊ ಈ ರೀತಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ಹಂಗಾಗಿ ಇದು ಕರೆಕ್ಟ್ ಇದೆ. ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಕಂಜಾಯಿಂಟ್ ಅಂಡ್ ಕ್ಲೋಸ್ಡ್ ಯಾಕಿರುತ್ತೆ ಅಂದ್ರೆ ಇಲ್ಲಿ ನಿಮಗೆ ಇದು ಕೇಂಬಿಯಂ ನೋಡ್ಲಿಕ್ಕೆ ಕಾಣಿಸಲ್ಲ, ಬಿಕಾಸ್ ಮೊನೊಕಾಟ್ ಸ್ಟೆಮ್ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗಲ್ಲ. ಸೊ ಇದು ಕ್ಲೋಸ್ಡ್ ಇರುತ್ತೆ, ಇದನ್ನು ಕೂಡ ಕರೆಕ್ಟ್. ಫ್ಲೋಯಂ ಪ್ಯಾರನ್ಕೈಮಾ ಇಸ್ ಆಬ್ಸೆಂಟ್, ಫ್ಲೋಯಂ ಪ್ಯಾರನ್ಕೈಮಾ ಇದರಲ್ಲಿ ಇರೋದಿಲ್ಲ. ಸೊ ಹಂಗಾಗಿ ಇದೆಲ್ಲದನ್ನು ಕೂಡ ಕರೆಕ್ಟ್. ಎ ಇಸ್ ರಾಂಗ್ ಅಂತ ಹೇಳಿ ನೀವು ಚೂಸ್ ಮಾಡ್ತೀರಾ ಮಕ್ಕಳೇ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್, ಯಾವುದು ಕರೆಕ್ಟ್ ಅಂತ ಚೂಸ್ ಮಾಡಬೇಕು. ಸೊ ಇದು ಫಂಗೈ ಮತ್ತೆ ಇನ್ನು ಮಿಕ್ಕಿರುವಂತಹ ಏನು ಕ್ಲಾಸ್ಗಳಿದೆಲ್ಲ ಯಾವ್ದ್ರಲ್ಲಿ ಬಯೋಲಜಿಕಲ್ ಕ್ಲಾಸಿಫಿಕೇಶನ್ ಅದರಿಂದ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಇದು ಏನಂತ, ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಟ್ ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ಪ್ಲಾಸ್ಮೋಗಮಿ. ಸೊ ಫಂಗೈನ ಸೆಕ್ಷುವಲ್ ಸೈಕಲ್ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ, ಪ್ಲಾಸ್ಮೋಗಮಿ, ಕ್ಯಾರಿಯೋಗಮಿ ಮತ್ತೆ ಮಿಯೋಸಿಸ್ ಅಂತ. ಅದರಿಂದ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ದಾರೆ. ಸೊ 2 ಗ್ಯಾಮೆಟ್ಸ್ ಮಧ್ಯ ಬರೀ ಪ್ರೋಟೋಪ್ಲಾಸಮ್ ಅಷ್ಟೇ ಫ್ಯೂಸ್ ಆದ್ರೆ ಅದನ್ನ ಪ್ಲಾಸ್ಮೋಗಮಿ ಅಂತ ಹೇಳ್ತೀವಿ, ದಟ್ ಇಸ್ ಕರೆಕ್ಟ್. ದೆನ್ ಆರ್ಗನಿಸಮ್ ದಟ್ ಡಿಪೆಂಡ್ ಆನ್ ಲಿವಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಸಾಪ್ರೋಫೈಟ್ಸ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ರಾಂಗ್. ಯಾಕಂದ್ರೆ ಸಾಪ್ರೋಫೈಟ್ಸ್ ಅಂದ್ರೆ ಏನು ಮಕ್ಳೇ, ದಟ್ ಈಸ್ ಡಿಪೆಂಡಿಂಗ್ ಆನ್ ಡೆಡ್ ಆರ್ಗಾನಿಸಮ್ಸ್. ಓಕೆನಾ, ಸೊ ಹಂಗಾಗಿ ಇದು ರಾಂಗ್ ಆಯ್ತು. ದೆನ್ ಸಮ್ ಆಫ್ ದ ಆರ್ಗಾನಿಸಮ್ ಕ್ಯಾನ್ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇನ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಶೀತ್ ಸೆಲ್ಸ್ ಅಂತ ಹೇಳಿದ್ರೆ, ಶೀತ್ ಸೆಲ್ಸ್ ಅಲ್ಲ, ಅದನ್ನ ನಾವು ಹೆಟಿರೋಸಿಸ್ಟ್ ಅಂತ ಹೇಳ್ತೀವಿ, ಹೆಟಿರೋಸಿಸ್ಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದು ರಾಂಗ್ ಆಯ್ತು. ಫ್ಯೂಷನ್ ಆಫ್ 2 ಸೆಲ್ಸ್ ಇಸ್ ಕಾಲ್ಡ್ ಕ್ಯಾರಿಯೋಗಮಿ ಅಂತ ಹೇಳಿದರೆ, 2 ನ್ಯೂಕ್ಲಿಯಸ್ ನ ಸೇರಿಸಿದ್ರೆ ನಾವೇನಂತ ಹೇಳ್ತೀವಿ, ಕ್ಯಾರಿಯೋಗಮಿ ಅಂತ ಹೇಳ್ತೀವಿ. ಸೊ ಇದನ್ನು ರಾಂಗ್ ಆಯ್ತು. ಸೊ ಕರೆಕ್ಟ್ ಯಾವ್ದಿದೆ, ಎ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆನಾ. Next, transfer of pollen grains from anther to the stigma of the another flower of the same plant. ಬೇರೆ ಫ್ಲವರ್ ಬಟ್ ಸೇಮ್ ಪ್ಲಾಂಟ್ ಅಂತಂದ್ರೆ ಏನು, ಸೊ ದಿಸ್ ಇಸ್ ಗೈಟನೋಗಮಿ ಅಂತ ಚೂಸ್ ಮಾಡ್ತಾರೆ. ಜಿನೋಗಮಿ ಅಂತಂದ್ರೆ ಡಿಫ್ರೆಂಟ್ ಪ್ಲಾಂಟ್ ಡಿಫ್ರೆಂಟ್ ಫ್ಲವರ್ ಬಟ್ ಆಫ್ ದ ಸೇಮ್ ಸ್ಪೀಶೀಸ್ ಅಂತ. ಆಟೋಗಮಿ ಅಂತಂದ್ರೆ ಸೇಮ್ ಫ್ಲವರ್ ಒಳಗಡೆನೆ ಪಾಲಿನೇಷನ್ ಆಗುವಂಥದ್ದು. ದೆನ್ ಕ್ಲಿಸ್ಟೋಗಮಿ ಅಂತಂದ್ರೆ ಫ್ಲವರ್ ಯಾವಾಗ್ಲೂ ಕೂಡ ಕ್ಲೋಸ್ಡ್ ಕಂಡೀಷನ್ ಇರುವಂಥದ್ದು. ಮಕ್ಕಳೇ ಹೇಗೆ ಇದರಿಂದ ಕ್ವಶನ್ ಅಂದ್ರೆ ಈ ರೀತಿ ಕ್ವಶನ್ ಸಿಂಪಲ್ ಕ್ವಶನ್ ಅನ್ನು ಕೂಡ ಕೇಳ್ತಾರೆ. ಬಿಟ್ರೆ ನಿಮಗೆ ಜಾಸ್ತಿ ಕ್ವಶನ್ ಯಾವ್ದ್ರಿಂದ ಬರುತ್ತೆ ಈ ಚಾಪ್ಟರ್ ಇಂದ ಅಂತಂದ್ರೆ, ಒಂದು ಪೋಲನ್ ಗ್ರೇನ್ ಇಂದ ಬರುತ್ತೆ. ಓಕೆನಾ, ನೆಕ್ಸ್ಟ್ ಇದು ಪಾಲಿನೇಷನ್ ಇಂದ ಬರುತ್ತೆ. ಬಿಟ್ರೆ 7 celled 8 ನ್ಯೂಕ್ಲಿಯೇಟೆಡ್ ಪ್ಲಾಯ್ಡಿ ಇದೆ ಅಲ್ಲ, ಓಕೆನಾ. ಸೊ 7 celled 8 ನ್ಯೂಕ್ಲಿಯೇಟೆಡ್ ಪ್ಲಾಯ್ಡಿ ಇದೆ ಅಲ್ಲ, ಸೊ ಇದರಿಂದ ನಿಮಗೆ ಕಂಪಲ್ಸರಿ ಕ್ವೆಶನ್ ಬಂದೇ ಬರುತ್ತೆ ಮಕ್ಕಳೇ. ಇದನ್ನ ಕಂಪಲ್ಸರಿ ಆಗಿ ನೀವು ನೋಡ್ಕೊಂತೀರಾ, ಸರಿನಾ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ದೆನ್ ಇಲ್ಲಿ ನೋಡಿ, ಅ ಟಿಪಿಕಲ್ ಅನ್ಫರ್ಟಿಲೈಸ್ಡ್ ಎಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಅಟ್ ಮೆಚುರಿಟಿ ಈಸ್, ಅದೇ ಕ್ವಶನ್ ಬಂತು ನೋಡಿ, 8 ನ್ಯೂಕ್ಲಿಯೇಟೆಡ್ ಅಂಡ್ 7 celled ಅಂತ. ಇದು ಕರೆಕ್ಟ್ ಇದೆ. ಅನ್ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಲ್ಲಿ 7 celled 8 ನ್ಯೂಕ್ಲಿಯೇಟೆಡ್ ಸ್ಟೇಜ್ ಇದ್ದೇ ಇರುತ್ತೆ. ದ ಎಗ್ ಅಪೆರಿಟಸ್ ಹ್ಯಾಸ್ 2 ಪೋಲಾರ್ ನ್ಯೂಕ್ಲಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಗ್ ಅಪೆರಿಟಸ್ ಅಲ್ಲಿ ಪೋಲಾರ್ ನ್ಯೂಕ್ಲಿಯಾ ಇರೋದಿಲ್ಲ. ಎಗ್ ಅಪೆರಿಟಸ್ ಅಲ್ಲಿ ಸಿನರ್ಜಿಡ್ ಮತ್ತೆ ಎಕ್ಸೆಲ್ ಇರುತ್ತೆ, ಪೋಲಾರ್ ನ್ಯೂಕ್ಲಿಯಾ ಸೆಂಟ್ರಲ್ ಸೆಲ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಇದು ಸ್ಟೇಟ್ಮೆಂಟ್ ರಾಂಗ್ ಆಗ್ತಾ ಇದೆ. ಸೊ ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಾ ಯಾವ ರೀತಿ ನೋಡಿ ಆನ್ಸರ್ ಮಾಡ್ತೀರಾ ಅಂತ. ಸೊ ಈ ರೀತಿ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ DNA ಲೆಂತ್ ಆಗಿರ್ಬೋದು, DNA ನ್ಯೂಮರಿಕಲ್ ಕ್ವೆಶನ್ಸ್ ಇದೆ ಅಲ್ಲ, ಅದು ತುಂಬಾ ಸರಿ ಕೇಳ್ತಾರೆ. ಡಬಲ್ ಹೆಲಿಕ್ಸ್ ನ ಕ್ವೆಶನ್ಸ್ ತುಂಬಾ ಸರಿ ರಿಪೀಟ್ ಆಗಿದೆ. ಸೊ ಇದನ್ನ ನೀವು ಕಂಪಲ್ಸರಿ ಆಗಿ ನೋಡ್ಕೊಂತೀರಾ ಮಕ್ಕಳೇ. ಓಕೆನಾ. ಸೊ ಡಬಲ್ ಹೆಲಿಕ್ಸ್ ಆಗಿರ್ಬೋದು, ಮೆಸಲ್ಸನ್ ಅಂಡ್ ಸ್ಥಾಲ್ ಎಕ್ಸ್ಪೆರಿಮೆಂಟ್ ಬೇಸ್ಡ್ ಕ್ವೆಶನ್ಸ್ ಆಗಿರ್ಬೋದು, ಪ್ರತಿ ಸರಿನೂ ಕೂಡ ಕೇಳ್ತಾರೆ. ಓಕೆ. ಸೊ ಬ್ಯಾಕ್ಟೀರಿಯೋಫೇಜ್ ನಂಬರ್ ಏನಿದೆ ಇದು 5386. ಓಕೆನಾ. ಸೊ ಬ್ಯಾಕ್ಟೀರಿಯೋಫೇಜ್ 174 ಇಂದು ಲೆಂತ್ ಎಷ್ಟಿದೆ ಅಂತಂದ್ರೆ ನ್ಯೂಕ್ಲಿಯೋಟೈಡ್ಸ್ 5386 ನ್ಯೂಕ್ಲಿಯೋಟೈಡ್ಸ್. ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ, ನ್ಯೂಕ್ಲಿಯೋಟೈಡ್ಸ್ ಅಂತ ಇದೆ. ಸೊ ದಿಸ್ ಇಸ್ ಕರೆಕ್ಟ್ ಒನ್. ದೆನ್ ಎ ಈಸ್ 2 ಅಂತ ಹೇಳಿದೀವಿ. ಎ ಇಸ್ 2 2 ಆಪ್ಷನ್ ಇದೆ. ಸೊ ಇದನ್ನ ಎಲಿಮಿನೇಟ್ ಮಾಡ್ತೀರಾ. ಓಕೆ, ಇವೆರಡರಲ್ಲಿ ಯಾವ್ದು ಅಂತ ಚೂಸ್ ಮಾಡ್ತೀರಾ. ಈಗ ಬಿ ಈಸ್ 4 ಅಂತ ಕೊಟ್ಟಿದ್ದಾರೆ, ಇದನ್ನ ಕರೆಕ್ಟ್ ಇದನ್ನ ಅಂತ ತಿಳ್ಕೊಳ್ಳೋಣ. ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ 4.6 ಅಂತ ಹೇಳ್ತಾ ಇದ್ದಾರೆ, ಇದಲ್ಲ. ಬಿ ಈಸ್ ಆಕ್ಚುಲಿ 3. ಸೊ ಬಿ ಈಸ್ 3 ಅನ್ನುವಂಥದ್ದು, ಜಸ್ಟ್ ಅ ಸೆಕೆಂಡ್, ಸಾರಿ, ಬಿ ಈಸ್ 1. Okay, now, so B is 1. 48506, B is 1. That is the length of bacteriophage lambda. So B1 ಅನ್ನುವಂಥದ್ದು ಡಿ ಆಪ್ಷನ್ ಅಲ್ಲಿ ಇದೆ. ಸೊ ಹಂಗಾಗಿ ಡಿ ಇಸ್ ಕರೆಕ್ಟ್ ಆನ್ಸರ್. ಇನ್ನೊಂದನ್ನ ಕ್ರಾಸ್ ಚೆಕ್ ಮಾಡ್ಕೊಂತೀರಾ. C4 ಅಂತ ಕೊಟ್ಟಿದ್ದಾರೆ. E. coli 4.6 into 10 to the power of 6 is correct one. Then haploid content of human DNA ಅಂತಂದ್ರೆ 3.3, 6.6 diploid content. Haploid is 3.3 into 10 to the power of 9. So this is correct one. So hangagi D is correct answer for this question. Okay na. So ee ರೀತಿ ನೀವು ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. Then lac operon ಇಂದನೂ ಕೂಡ
ಕಂಪಲ್ಸರಿ ಆಗಿ ಯಾವಾಗ್ಲೂ ಕೂಡ ಕ್ವೆಶನ್ ಕೇಳ್ತಾರೆ. ಐ ಅಂತಂದ್ರೆ ಮಕ್ಳು ಇನ್ಹಿಬಿಟರ್. ಐ ಮೀನ್ಸ್ ಇನ್ಹಿಬಿಟರ್ ಜೀನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ರಿಪ್ರೆಸಾರ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ರಿಪ್ರೆಸಾರ್ ಇಲ್ಲಿ ಡೈರೆಕ್ಟ್ ಆಗಿ ರಿಪ್ರೆಸರ್ ಕೊಟ್ಟಿದ್ದಾರೆ. ಸೊ A4 ಅಂತ ಇದೆ. A4 ಬೇರೆ ಯಾವ ಆಪ್ಷನ್ ಅಲ್ಲಿನೂ ಕೂಡ ಇಲ್ಲ. ಸೊ ಹಾಗಾಗಿ ಇದನ್ನ ಕರೆಕ್ಟ್ ಅಂತ ಚೂಸ್ ಮಾಡಬಹುದು. ಬಟ್ ಅದನ್ನ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀರಾ. B3 ಅಂತ ಕೊಟ್ಟಿದ್ದಾರೆ. Z ಅಂತಂದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್. ಸೊ ಹಾಗಾಗಿ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ZYA ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ನೋಡ್ಕೊಂತೀರಾ. ಸೊ ಎಲ್ಲದನ್ನು ಕರೆಕ್ಟ್ ಆಗೇ ಇರುತ್ತೆ. ಸೊ ದಟ್ಸ್ ವೈ ಸಿ ಈಸ್ ಕರೆಕ್ಟ್ ಆನ್ಸರ್. ಈ ರೀತಿ ಎಲಿಮಿನೇಷನ್ ಮೆಥಡ್ ಇಂದ ನೀವು ಬೇಗ ಆನ್ಸರ್ ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ಯು ಹ್ಯಾವ್ ಟು ಅಟೆಂಡ್ ಮೋರ್ ನಂಬರ್ ಆಫ್ ಮಾಕ್ ಟೆಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಬೌಟ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬಗ್ಗೆ ಕ್ವೆಶನ್ ನ ಕೇಳಿದ್ದಾರೆ. ಸೊ ದಿಸ್ ಡಿಸಾರ್ಡರ್ ಲ್ಯಾಂಗ್ಡೌನ್ ಡೌನ್ ಅಂತ ಹೇಳಿದರೆ ಡೌನ್ ಅಂತಾನೆ ಡೌನ್ ಸಿಂಡ್ರೋಮ್ ನ ಕಂಡಿಡಿದವರು ಸೈಂಟಿಸ್ಟ್ ಅವರು. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಸಚ್ ಇಂಡಿವಿಜುವಲ್ ಹ್ಯಾಸ್ ಓವರ್ ಆಲ್ ಮಸ್ಕ್ಯುಲೈನ್ ಡೆವಲಪ್ಮೆಂಟ್, ಹವೆವರ್ ದ ಫೆಮಿನೈನ್ ಡೆವಲಪ್ಮೆಂಟ್ ಇಸ್ ಎಕ್ಸ್ಪ್ರೆಸ್ಡ್. ಇದು ಕರೆಕ್ಟ್ ಇದೆ. ದೆನ್ ದ ಅಫೆಕ್ಟೆಡ್ ಇಂಡಿವಿಜುವಲ್ ಇಸ್ ಶಾರ್ಟ್ ಅಂತ ಹೇಳಿದರೆ ಅಲ್ಲ, ಅವರು ಹೈಟ್ ಇರ್ತಾರೆ. ಮ್ಯಾನ್ ಯೂಶುವಲಿ ಮಸ್ಕ್ಯುಲೈನ್ ಡೆವಲಪ್ಮೆಂಟ್ ಹೇಗಿರುತ್ತೋ ಹಂಗೇನೆ ಇರುತ್ತೆ. ಬಟ್ ಫೆಮಿನೈನ್ ಕೂಡ ಆಡ್ ಆಗಿರುತ್ತೆ. ಸೊ ಅವರು ಗಿಡ್ಡ ಇರೋದಿಲ್ಲ, ಹೈಟ್ ಅಲ್ಲಿ ಗಿಡ್ಡ ಇರೋದಿಲ್ಲ. ದೆನ್ ಫಿಸಿಕಲ್, ಸೈಕೋಮೋಟರ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಇಸ್ ರಿಟಾರ್ಡೆಡ್ ಅಂತ ಹೇಳಿದರೆ ಇದು ಯಾವುದನ್ನು ಕೂಡ ಅಫೆಕ್ಟ್ ಆಗಲ್ಲ. ಓಕೆ, ಸೊ ಇದು ಯಾವುದಕ್ಕೆ ಅಂದ್ರೆ ಡೌನ್ ಸಿಂಡ್ರೋಮಿಗೆ ಬರುತ್ತೆ. ದೆನ್ ಸಚ್ ಇಂಡಿವಿಜುವಲ್ಸ್ ಆರ್ ಸ್ಟೆರೈಲ್ ಅಂತ ಹೇಳಿದರೆ ಹೌದು. ಸೊ ಹಂಗಾಗಿ ಯಾವುದು ಕರೆಕ್ಟ್ ಇದೆ ಅಂತಂದ್ರೆ ಬಿ ಮತ್ತೆ ಇ ಕರೆಕ್ಟ್ ಇದೆ. ಓಕೆ, ಬಿ ಮತ್ತೆ ಇ ಅಂತಂದ್ರೆ ಡಿ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ ಅ ಕ್ರಾಸ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಬೋತ್ ಹೆಟರೋಜೈಗಸ್ ಫಾರ್ ಸಿಕಲ್ ಸೆಲ್ ಅನಿಮಿಯಾ. ಮಕ್ಕಳೇ ಸಿಕಲ್ ಸೆಲ್ ಅನಿಮಿಯಾದು ಹೆಟರೋಜೈಗಸ್ ಕಂಡೀಷನ್ ಅಂತಂದ್ರೆ HBS ಮತ್ತೆ HBA, A ಮತ್ತೆ S ಎರಡೂ ಇತ್ತು ಅಂತಂದ್ರೆ ದಟ್ ಈಸ್ ಏನು ಹೆಟರೋಜೈಗಸ್ ಕಂಡೀಷನ್ ಅಂತ. ಸೊ ಏನಂತ ಹೇಳಿದ್ರೆ ಇಬ್ರು ಪೇರೆಂಟ್ಸ್ ಕೂಡ ಹೆಟರೋಜೈಗಸ್ ಕಂಡೀಷನ್ ಇದ್ದಾರಂತೆ. ಹಂಗಂದ್ರೆ ಅವ್ರ ಪ್ರೋಜನಿಯಲ್ಲಿ ಎಷ್ಟು ಜನಕ್ಕೆ ಡಿಸೀಸ್ ಬಂದಿದೆ ಅಂತ ನಾವು ಕಂಡುಹಿಡಿಬೇಕು. ಓಕೆನಾ? ಸೊ ನಾವ್ ಇವಾಗ ಇಲ್ಲಿ ಬರ್ಕೊಂತೀವಿ HBA HBS ಅಂತ. ಮಕ್ಳಿ ನಾನು ಈ ಕಾನ್ಸೆಪ್ಟ್ಸ್ ಇದೆಲ್ಲ ಇದ್ರದ್ದು ಸಪರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದೇ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಈಸಿ ಮೆಥಡ್ ಅಲ್ಲಿ ಹೇಗೆ ಈ ಮೆಂಡಲಿಯನ್ ಡಿಸಾರ್ಡರ್ಸ್ ಮತ್ತೆ ಪೆಡಿಗ್ರಿ ಚಾರ್ಟ್ ನ ಸಾಲ್ವ್ ಮಾಡಬೇಕು ಅಂತಂದೇಳಿ ಒಂದು 44 ಮಿನಿಟ್ಸ್ ವಿಡಿಯೋ ಇದೆ. ಅದನ್ನ ನೋಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇಲ್ಲಿ ಕ್ರಾಸ್ ಮಾಡಿ ಬರೀತಾ ಇದ್ದೀನಿ. ಓಕೆನಾ? ಸೊ ನಮಗೆ ಏನ್ ಸಿಗುತ್ತೆ ಅಂತ ಅಂದ್ರೆ ಲಾಸ್ಟ್ ಬಾಕ್ಸ್ ಅಲ್ಲಿ ಡಿಸೀಸ್ಡ್ ಕಂಡೀಷನ್ ಸಿಗ್ತಾ ಇದೆ. 4ರಲ್ಲಿ 1 ಅಂತಂದ್ರೆ ದಟ್ ಇಸ್ 25%. ಸೊ ಹಾಗಾಗಿ ಬಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆನಾ? ನೆಕ್ಸ್ಟ್ ಆಸ್ಪರ್ಜಿಲ್ಲಸ್ ನೈಗರ್ ಅಂತಂದ್ರೆ ಮಕ್ಕಳೇ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ಲಿ ಈ ರೀತಿ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಎಲ್ಲ ಎಕ್ಸಾಂಪಲ್ಸ್, ಸೈಂಟಿಫಿಕ್ ನೇಮು, ಎಂತ ಆರ್ಗಾನಿಸಮ್, ಓಕೆನಾ? ಸೊ ಆರ್ಗಾನಿಸಮ್ ಇಂದು ಕಾಮನ್ ನೇಮ್ ಏನು, ಅದರಿಂದ ಬರುವಂತ ಎಫೆಕ್ಟ್ಸ್ ಏನು, ಯೂಸಸ್ ಏನು ಅಂತಂದೇಳಿ ಕಂಪಲ್ಸರಿ ನೋಟ್ ಡೌನ್ ಮಾಡ್ಕೊಂಡು ಚಾರ್ಟ್ ಪ್ರಿಪೇರ್ ಮಾಡ್ಕೊಂಡು ಓದ್ಕೊಂತೀರಾ. ನಾನು ಎವ್ರಿ ಟೈಮ್ ರಿಪೀಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ನೀವು ಮಾಡಿಲ್ಲ ಅಂತಂದ್ರೆ ಇವತ್ತೇ ಆ ಕೆಲಸನ ಮಾಡಿ ಮುಗಿಸ್ಬೇಡಿ, ಸರಿನಾ? ಆಸ್ಪರ್ಜಿಲ್ಲಸ್ ನೈಗರ್ ಇಸ್ ಸಿಟ್ರಿಕ್ ಆಸಿಡ್, ಅಸ್ಟ್ರೋಬ್ಯಾಕ್ಟರ್ ಅಸಿಟಾ ಇಸ್ ಅಸಿಟಿಕ್ ಆಸಿಡ್, ಕ್ಲಾಸ್ಟ್ರಿಡಿಯಂ ಮೆಟುಲಿಕಮ್ ಇಸ್ ಬಿಟ್ರಿಕ್ ಆಸಿಡ್, ಲ್ಯಾಕ್ಟೋಬ್ಯಾಸಿಲಸ್ ಇಸ್ ಲ್ಯಾಕ್ಟಿಕ್ ಆಸಿಡ್. ಲೆಟ್ಸ್ ಸಿ A is 3 ಅಂತ. A is 3 ಅನ್ನುವಂಥದ್ದು ಒಂದೇ ಆಪ್ಷನ್ ಇದೆ. ಓಕೆ, ಸೊ ನೋಡಿದ ತಕ್ಷಣ ಎಲ್ಲ ಎಲಿಮಿನೇಟ್ ಮಾಡಿಬಿಟ್ಟು ಇದನ್ನ ಆನ್ಸರ್ ಚೂಸ್ ಮಾಡ್ತೀರಾ. ಸೊ B is 1 ಅಂತಂದೇಳಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಕರೆಕ್ಟ್. ಕ್ಲಾಸ್ಟ್ರಿಡಿಯಂ. C is 4. ಸೊ ಹಾಗಾಗಿ D is ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ದ ಇಕ್ವೇಶನ್ ಆಫ್ ವರ್ಹಲ್ಸ್ಟ್ ಪರ್ಲ್ ಲಾಜಿಸ್ಟಿಕ್ ಗ್ರೋತ್ dN/dt is equal to Rn K - N/K ಈಕ್ವೇಶನ್ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಇದರಲ್ಲಿ K ಅಂದ್ರೆ ಏನು ಅಂತ ಕೇಳ್ತಾ ಇದೆ. K ಅಂತ ಅಂದ್ರೆ ಏನು ಮಕ್ಕಳೇ? ದಟ್ ಈಸ್ ಕ್ಯಾರಿಯಿಂಗ್ ಕೆಪಾಸಿಟಿ. K ಅಂದ್ರೆ ಕ್ಯಾರಿಯಿಂಗ್ ಕೆಪಾಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ dN/dt is ಪಾಪ್ಯುಲೇಷನ್ ಡೆನ್ಸಿಟಿ. ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಅಂತ ಅಂದ್ರೆ ಇದು ಆರ್. ಓಕೆನಾ? ಸೊ ಬಯೋಟಿಕ್ ಪೊಟೆನ್ಷಿಯಲ್ ಇಲ್ಲ. ಸೊ ಆರ್ ಏನು ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್. ಸೊ ಈ ರೀತಿ ನೀವು ನೆಕ್ಸ್ಟ್ ಇದಾದ್ರೂ ಕೇಳ್ಬೋದು. ಓಕೆನಾ? ಸೊ ಆ ರೀತಿ ಕ್ವೆಶನ್ ಕೇಳ್ತಾರೆ. ಸೊ ಹಾಗಾಗಿ ಒಂದು ಕ್ವೆಶನ್ ಸಾಲ್ವ್ ಮಾಡ್ತಿದ್ದೀರಾ ಅಂದ್ರೆ ಅದ್ರದ್ದು ಬೇರೆ ಆಪ್ಷನ್ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಸಾಲ್ವ್ ಮಾಡ್ಬೇಕಾಗತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೇಕು ಎಕ್ಸಾಮ್ ಆದ್ಮೇಲೆ, ಮಾಕ್ ಟೆಸ್ಟ್ ಆದ್ಮೇಲೆ, ಸರಿನಾ? ಸೊ ಯಾವ್ದು ನಾಟ್ ಕರೆಕ್ಟ್ ಅಂತ ಕ್ವೆಶನ್ ಕೇಳ್ತಾ ಇದಾರೆ. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಇಸ್ ಜನರಲಿ ಅಪ್ರೈಟ್ ಅಂತ ಹೇಳ್ತಾರೆ. ಅಪ್ರೈಟ್ ಇರಲ್ಲ, ಬಯೋಮಾಸ್ ಏನಾಗುತ್ತೆ, ಇನ್ವರ್ಟೆಡ್ ಆಗಿರುತ್ತೆ. ಫೈಟೋಪ್ಲಾಂಕ್ಟೋನ್ ಇಂದ ಬರುವಂತಹ ಬಯೋಮಾಸ್ ಝೂ ಪ್ಲಾಂಕ್ಟೋನ್ ಕಿಂತ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಇದು ಇನ್ವರ್ಟೆಡ್ ಪಿರಮಿಡ್ ಆಗಿರುತ್ತೆ ಮಕ್ಕಳೇ. ಓಕೆನಾ? ಸೊ ಇದು ರಾಂಗ್ ಆಗಿದೆ. ಸೊ ಹಂಗಾಗಿ ಇದೇ ಕರೆಕ್ಟ್ ಆನ್ಸರ್ ಆಯ್ತು. ಯಾಕಂದ್ರೆ ಅವ್ರು ನಮಗೆ ರಾಂಗ್ ಯಾವ್ದು ಚೂಸ್ ಮಾಡಿ ಅಂತ ಕೇಳಿದ್ರು. ಪಿರಮಿಡ್ ಆಫ್ ಎನರ್ಜಿ ಆಲ್ವೇಸ್ ಅಪ್ರೈಟ್ ಕರೆಕ್ಟ್ ಇದೆ. ಪಿರಮಿಡ್ ಆಫ್ ನಂಬರ್ಸ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಅಲ್ಲಿ ಆಲ್ವೇಸ್ ಅಪ್ರೈಟ್ ಇರುತ್ತೆ, ಕರೆಕ್ಟ್ ಇದೆ. ದೆನ್ ಬಯೋಮಾಸ್ ಸಿ ಅಲ್ಲಿ ಇನ್ವರ್ಟೆಡ್ ಇರುತ್ತೆ, ಇದನ್ನು ಕೂಡ ಕರೆಕ್ಟ್ ಇದೆ. ಮಕ್ಕಳೇ ಸಿಮಿಲರ್ ಆಪ್ಷನ್ಸ್ ಇದೆ, ಹಂಗಂದ್ರೆ ಯಾವ್ದಾದ್ರು ಒಂದು ಅದರಲ್ಲಿ ಆನ್ಸರ್ ಇದೆ ಅಂತ ಅರ್ಥ. ಸೊ ಯು ಹ್ಯಾವ್ ಟು ಜಸ್ಟ್ ಎಲಿಮಿನೇಟ್ ದೀಸ್ ಟು ಅಂಡ್ work on these two sentences, then you will get answer. Okay na? So A is correct answer for this question. Then which of the following is not a method of ex situ conservation ಇಂದು ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಕ್ರಯೋ ಪ್ರಿಸರ್ವೇಷನ್ ಹೌದು, ಇನ್ ವಿಟ್ರೋ ಫರ್ಟಿಲೈಸೇಷನ್ ಹೌದು, ಮೈಕ್ರೋ ಪ್ರೊಪಗೇಷನ್ ಹೌದು. ಇದೆಲ್ಲ ಅಡ್ವಾನ್ಸ್ಡ್ ಮೆಥಡ್ ಆಫ್ ಎಕ್ಸ್ ಸಿಟು ಕನ್ಸರ್ವೇಷನ್.
ಓಕೆನಾ. ಸೊ ಯಾವ್ದಲ್ಲ ಅಂತಂದ್ರೆ ನ್ಯಾಷನಲ್ ಪಾರ್ಕ್ಸ್ ಅಲ್ಲ, ಸೊ ಇದು ಇನ್ಸಿಟುಗೆ ಬರುತ್ತೆ. ಸೊ ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದೆನ್ ಲಾಸ್ಟ್ ಕ್ವೆಶನ್ ಏನಂತ ಇದೆ ನೋಡಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಟ್ರಾಪಿಕಲ್ ರೀಜನ್ಸ್ ಹ್ಯಾವ್ ಗ್ರೇಟೆಸ್ಟ್ ಲೆವೆಲ್ ಆಫ್ ಸ್ಪೀಶೀಸ್ ರಿಚ್ನೆಸ್. ಯಾಕೆ? ಬಿಕಾಸ್ ಅಂತ ಕೇಳಿದ್ದಾರೆ. ಯಾಕೆ ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಜಾಸ್ತಿ ಸ್ಪೀಶೀಸ್ ಡೈವರ್ಸಿಟಿ ಇರುತ್ತೆ, ರೀಸನ್ಸ್ ನ ಹುಡುಕಿ ಅಂತ ಕೇಳ್ತಾ ಇದ್ದಾರೆ. ಸೊ ಟ್ರಾಪಿಕಲ್ ಲ್ಯಾಟಿಟ್ಯೂಡ್ಸ್ ಹ್ಯಾವ್ ರಿಮೇನ್ಡ್ ರಿಲೇಟಿವ್ಲಿ ಅನ್ಡಿಸ್ಟರ್ಬ್ಡ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್, ಹೆನ್ಸ್ ಮೋರ್ ಟೈಮ್ ವಾಸ್ ಅವೈಲೇಬಲ್ ಫಾರ್ ಸ್ಪೀಶೀಸ್ ಡೈವರ್ಸಿಫಿಕೇಶನ್. ಇದು ಹೌದು. ಅನ್ಡಿಸ್ಟರ್ಬ್ ಇರೋದಕ್ಕೆ ಅಲ್ಲಿ ಚೆನ್ನಾಗಿ ಸ್ಪೀಶೀಸ್ ಡೆವಲಪ್ ಆಗಕ್ಕೆ ಟೈಮ್ ಸಿಕ್ಕಿದೆ. ಓಕೆ, ಅಂಡ್ ಏನು ಫ್ಲಕ್ಚುಯೇಷನ್ ಇಲ್ಲ. ಸೊ ಹಂಗಾಗಿ ಪ್ಲೇಸ್ನು ಕೂಡ ಚೆನ್ನಾಗಿ ಇರುತ್ತೆ, ವೆಜಿಟೇಷನ್ ಕೂಡ ಸರಿಯಾಗಿ ಸಪೋರ್ಟ್ ಮಾಡುತ್ತೆ. ಓಕೆ, ದೆನ್ ಟ್ರಾಪಿಕಲ್ ಎನ್ವಿರಾನ್ಮೆಂಟ್ಸ್ ಆರ್ ಮೋರ್ ಸೀಸನಲ್ ಅಂತ ಹೇಳ್ತಾ ಇದ್ರೆ ಸೀಸನಲ್ ಇರೋದಿಲ್ಲ, ಒಂದೇ ರೀತಿ ಸೀಸನ್ಸ್ ಇರುತ್ತೆ. ಪ್ರತಿ ಸರಿನೂ ಅಗ್ಲಗ್ಲ ಸೀಸನ್ಸ್ ಚೇಂಜ್ ಆಗಲ್ಲ. ಸಮ್ಮರ್ ಆದ್ಮೇಲೆ ರೇನಿ ಆದ್ಮೇಲೆ ವಿಂಟರ್, ಆ ರೀತಿ ಕರೆಕ್ಟ್ ಆಗಿ ಏನು 3 ಸೀಸನ್ಸ್ ಇದೆಲ್ಲ ಅದೇ ರೀತಿ ಯಾವಾಗ್ಲೂ ಕೂಡ ಮೇಂಟೈನ್ ಆಗ್ತಾ ಇರುತ್ತೆ. ಓಕೆನಾ. ಕಂಪ್ಲೀಟ್ ತುಂಬಾ ವರ್ಷಗಳಗಟ್ಲೆ ಸ್ನೋ ಬೀಳೋದು, ಆಮೇಲೆ ಎಲ್ಲ ಕರಗ್ಬಿಟ್ಟು ಮತ್ತೆ ಅದು ಏನು ಗ್ಲೇಸರೀಸ್ ಆಗೋದು. ಸೊ ಈ ರೀತಿ ಅಂತೂ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ. ಓಕೆ, ಸೊ ಮೋರ್ ಸೋಲಾರ್ ಎನರ್ಜಿ ಇಸ್ ಅವೈಲಬಲ್. ಇದನ್ನು ಕೂಡ ಕರೆಕ್ಟ್ ಆಗಿದೆ. ಕಾನ್ಸ್ಟೆಂಟ್ ಎನ್ವಿರಾನ್ಮೆಂಟ್ಸ್ ಪ್ರಮೋಟ್ ನಿಶ್ ಸ್ಪೆಷಲೈಸೇಷನ್. ಹೌದು, ಒಂದೇ ರೀತಿ ಇರೋದ್ರಿಂದ ಹೊಸ ಆರ್ಗನಿಸಮ್ ಹುಟ್ಕೊಳ್ಳಿಕ್ಕೆ ಇಲ್ಲಿ ಪ್ಲೇಸ್ ಮಾಡಿ ಕೊಡುತ್ತೆ ಅಂತ. ಇದನ್ನು ಕೂಡ ಹೌದು. ಟ್ರಾಪಿಕಲ್ ಎನ್ವಿರಾನ್ಮೆಂಟ್ಸ್ ಆರ್ ಕಾನ್ಸ್ಟೆಂಟ್ ಅಂಡ್ ಪ್ರಿಡಿಕ್ಟಬಲ್. ಹೌದು, ಇದನ್ನು ಕೂಡ ಹೌದು. ಓಕೆ, ಸೊ ಯಾವ್ದಲ್ಲ ಅಂತಂದ್ರೆ ಬಿ ಬಿಟ್ಟು ಇನ್ನೆಲ್ಲ. ಸೊ ACDE ಎಲ್ಲಿದೆ ನೋಡಿ. ಸಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮಕ್ಳೇ, ಈ ರೀತಿ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇದೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿರುತ್ತೆ. ದೆನ್ ಮತ್ತೆ ಅಗೇನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಬೂಸ್ಟ್ ಮಾಡ್ಲಿಕ್ಕೆ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ ನ ತಗೊಂಡ್ ಬಂದು ಹೇಳ್ಕೊಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸ್ಟೇ ಕನೆಕ್ಟೆಡ್ ವಿತ್ ದಿಸ್ ಚಾನಲ್ ಅಂಡ್ ಎಕ್ಸಾಮ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಈ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇಲ್ಲಿ ಹೇಳಿರೋದನ್ನ ಎಲ್ಲದನ್ನು ಕೂಡ ಫಾಲೋ ಮಾಡ್ತೀರಾ. ಸೊ ಟಿಲ್ ದೆನ್, ಬಾಯ್.